ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಒಳ್ಳೆ ಸಲಹೆಗಳು ಕೊಟ್ಟಿದ್ದೀರಿ. ಆ ಸಲಹೆಗಳನ್ನು ಅಂತಿಮವನ್ನು ಗೊಳಿಸೋಣ. ನಮ್ಮ ಕರ್ಬಸಬ್ದವ್ರು ಬಂದಿದ್ದಾರೆ, ಅವರು ಸ್ವಲ್ಪ ಲೇಟ್ ಆಗಿದ್ದಾರೆ. ರಾಜ್ಯ ಹಸಿರು ಸೇನೆ ಅಧ್ಯಕ್ಷರು ಯಾಕೆ ಲೇಟ್ ಆಯಿತು ಗೊತ್ತಿಲ್ಲ. ನೀವು ಸ್ವಲ್ಪ ಅಧ್ಯಕ್ಷರುಗಳಾದವರು ಜವಾಬ್ದಾರಿ ನಡ್ಕೋಬೇಕಾಗ್ತದೆ. ಸಮಯ ಪಾಲನೆ ಮಾಡದೇ ಇದ್ರೆ ನೀವು ಬೇರೆಯವ್ರಿಗೆ ಹೆಂಗೆ ಉತ್ತರ ಹೇಳ್ತೀರ? ಮೇಷ್ಟ್ರು ನಿಂತ್ಕೊಂಡು ಹುಚ್ಚು ಹೋದ್ರೆ ಮಕ್ಕಳೆಲ್ಲ ಓಡಾಡ್ಕೊಂಡು ಹುಚ್ಚು ಹೋದ್ರಂತೆ, ಹಂಗಾಗ್ತದೆ. ಅದೇ ಅರ್ಥ ಇಲ್ಲ. ನಾವೇನೋ ಯಾರು ಕೆಟ್ಟದಾಗಿ ಏನು ಮಾತಾಡಲ್ಲ, ವೈಯಕ್ತಿಕವಾಗಿ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತೀವಿ. ಸಮಯ ಪಾಲನೆ ಮಾಡದೇ ಇದ್ರೆ ಯಾವುದೇ ಲೀಡರ್ ಕೂಡ ಅದಕ್ಕೆ ಅರ್ಥ ಇಲ್ಲ. ಶಿಸ್ತು ಅನ್ನೋದು ಲೀಡರ್ ಆದವ್ರಿಗೆ ಬಹಳ ಮುಖ್ಯ. ಶಿಸ್ತು ನಾನು ಇವತ್ತೇನಾರು ನನ್ನ ಗುರುತಿಸಿ ಮಾತಾಡ್ತಿದ್ರೆ ನನ್ನಲ್ಲಿರ್ತಕ್ಕಂಥ ಶಿಸ್ತು ಮತ್ತು ಶ್ರದ್ಧೆ ಮತ್ತು ಪಾರದರ್ಶಕತೆ ಇವತ್ತು ನನ್ನನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ಬರಲಿಕ್ಕೆ ಅದೇ ಮುಖ್ಯವಾದ ಕಾರಣ. ನಾನೇನು ಕೋಟ್ಯಾಧಿಪತಿನೂ ಅಲ್ಲ, ಶ್ರೀಮಂತನೂ ಅಲ್ಲ, ಸಾಧಾರಣ ರೈತ. ಅವೆರಡು ಮೂರು ಇಟ್ಕೊಂಡ್ರೆ ನೀವು ಹಣ ಇಲ್ಲ ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹಣ ಬರ್ತಾ ಇರ್ತದೆ, ಎಲ್ಲ ಒಳ್ಳೊಳ್ಳೆ ಜನ ಸಿಗ್ತಾ ಇರ್ತಾರೆ. ಅದರಿಂದ ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೇದಾಗ್ತದೆ. ಅದರಿಂದ ಇನ್ನೂ ಏನಾದ್ರು ಸಲಹೆ ಕೂಡ ಇದ್ರೆ ಕೂಡಿ. 1 ಗಂಟೆಗೆ ಪತ್ರಕರ್ತರು ಕೂಡ ಕರೆದಿದ್ದೀವಿ, ಈಗಾಗಲೇ ಬಂದ್ಬಿಟ್ಟಿದ್ದಾರೆ. ದೇವರಾಜ್ ನೋಡಿ ಪತ್ರಿಕೆ